Hello students, welcome to my e-learning class. In my previous video, I explained about the factors affecting the demand. ಬೇಡಿಕೆ ಮೇಲೆ ಪರಿಣಾಮ ಬೀರುವ ಅಂಶಗಳ ಬಗ್ಗೆ ವಿವರಣೆಯನ್ನು ಕೊಟ್ಟಿದ್ದೆ. In this video, I am explaining about the determinants of demand. ಬೇಡಿಕೆ ನಿರ್ಧಾರಕಗಳು ಇದರ ಬಗ್ಗೆ ವಿವರಣೆಯನ್ನು ಕೊಡಾಕತ್ತೀನಿ. ಅದರ ಮೇಲೆ ಡಿಪೆಂಡೆಂಟ್ ಇದ್ದಂತಹ ಅವಲಂಬಿಸಿದಂತಹ ಬೇಡಿಕೆಯ ಕಾರ್ಯ ಡಿಮಾಂಡ್ ಫಂಕ್ಷನ್ ಬಗ್ಗೆನೂ ನಾವು ಎಕ್ಸ್ಪ್ಲನೇಷನ್ ನೋಡೋಣ ಅಂತ. ದ ಡಿಮಾಂಡ್ ಫಾರ್ ಎ ಗೂಡ್ಸ್ ಆರ್ ಸರ್ವಿಸ್ ಡಿಪೆಂಡ್ಸ್ ಅಪಾನ್ ಸೋ ಮೆನಿ ಫ್ಯಾಕ್ಟರ್ಸ್, ದಟ್ ಈಸ್ ನಂಬರ್ ಆಫ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಒಂದು ಸರಕಿನ ಅಥವಾ ಸೇವೆಯ ಬೇಡಿಕೆ ಸಾಕಷ್ಟು ಅಂಶಗಳ ಮೇಲೆ ಅವಲಂಬಿತವಾಗಿದೆ. ಇದನ್ನು ನಾವು ನನ್ನ ಹಿಂದಿನ ವಿಡಿಯೋದೊಳಗೆ ಎಕ್ಸ್ಪ್ಲನೇಷನ್ ತೊಗೊಂಡಿದ್ದೀವಿ. ಸೋ ಮೆನಿ ಫ್ಯಾಕ್ಟರ್ಸ್ ವಿ ಡಿಸ್ಕಸ್ಡ್. ಆಲ್ ಸಚ್ ಫ್ಯಾಕ್ಟರ್ಸ್ ದ್ಯಾಟ್ ಇನ್ಫ್ಲುಯೆನ್ಸ್ ದ ಡಿಮಾಂಡ್ ಆರ್ ನೌನ್ ಆಸ್ ಡಿಮಾಂಡ್ ಡಿಟರ್ಮಿನೆಂಟ್ಸ್. ಬೇಡಿಕೆ ಮೇಲೆ ಪರಿಣಾಮ ಬೀರುವ ಅಂಶಗಳನ್ನು ಬೇಡಿಕೆಯ ನಿರ್ಧಾರಕಗಳು ಎಂದು ಕರೆಯುತ್ತೇವೆ. ಬೇಡಿಕೆ ಮೇಲೆ ಪರಿಣಾಮ ಬೀರುವ ಅಂಶಗಳು ಅಂತ ಹೇಳಿ ಹೇಳ್ತೇವೆ ನಾವು. ಅವನ್ನ ಬೇಡಿಕೆ ನಿರ್ಧಾರಕಗಳು ಅಂತ ಹೇಳಿ ಹೇಳ್ತೇವೆ. ಬೇಡಿಕೆ ಮೇಲೆ ಯಾವ ಅಂಶಗಳು ಪರಿಣಾಮ ಬೀರ್ತಾವ? ದ ಮೇಜರ್ ಡಿಟರ್ಮಿನೆಂಟ್ಸ್ ಸೊ ಆರ್ ದ ಪ್ರೈಸ್ ಆಫ್ ದ ಓನ್ ಕಮಾಡಿಟಿ, ಪ್ರೈಸಸ್ ಆಫ್ ಅದರ್ ರಿಲೇಟೆಡ್ ಗೂಡ್ಸ್, income of the consumer, taste and preferences of the consumer, population, distribution of national income, etc. These demand determinants can be represented symbolically. ಅದನ್ನು ನಾವು ಒಂದು ಅಲ್ಜೆಬ್ರಿಕ್ ಇಕ್ವೇಷನ್ ಒಳಗೆ ನೋಡಾಕತ್ತೇವಿ. ಡಿಮಾಂಡ್ ಡಿಟರ್ಮಿನೆಂಟ್ಸ್ ಬೇಡಿಕೆ ನಿರ್ಧಾರಕವನ್ನು ನಾವು ಒಂದು ಇಕ್ವೇಷನ್ ಒಳಗೆ ನೋಡಾಕತ್ತೇವಿ. ಅದು ಡಿ ಎಕ್ಸ್ ಈಸ್ ಈಕ್ವಲ್ ಟು ಎಫ್ ಇನ್ ಬ್ರ್ಯಾಕೆಟ್ ಪಿ ವೈ ಪಿ ಆರ್ ಟಿ ಎ ಯು, ವೇರ್ ಪಿ ಇಸ್ ದ ಪ್ರೈಸ್ ಪರ್ ಯೂನಿಟ್ ಆಫ್ ಗೂಡ್ ಎಕ್ಸ್. ಗೂಡ್ ಎಕ್ಸ್ ಯಾವುದೋ ಒಂದು ಕೊಟ್ಟಂತಹ ಸರಕಿನ ಬೆಲೆ. ಪಿ ಅಂತಂದ್ರೆ ಪ್ರೈಸ್. ಎದುರ್ದು ಯಾವ ಸರಕಿನ ಬೇಡಿಕೆ ಬಗ್ಗೆ ನಾವು ಮಾತಾಡಕತ್ತೇವಲ್ಲ ಅದು. ವೈ ಈಸ್ ದ ಇನ್ಕಮ್ ಆಫ್ ದ ಕನ್ಸ್ಯೂಮರ್. ವೈಕ್ ಏನು ಹೇಳಾಕತ್ತೇವೆ ನಾವಲ್ಲೇ? ಗ್ರಾಹಕರ ಅನುಭೋಗೀಯ ಆದಾಯ ಅಂತ ಹೇಳಿ ಹೇಳ್ತೇವೆ. ಪಿ ಆರ್ ಈಸ್ ದ ಪ್ರೈಸ್ ಆಫ್ ದ ರಿಲೇಟೆಡ್ ಗೂಡ್ಸ್. ಸರಕಿಗೆ ಸಂಬಂಧಪಟ್ಟಂತಹ ಸರಕುಗಳ ಬೆಲೆ ಅಂತ ಹೇಳಾಕತ್ತೇವಿ. ಟಿ ರಿಪ್ರೆಸೆಂಟ್ ದ ಟೇಸ್ಟ್ ಆ್ಯಂಡ್ ಪ್ರೆಫರೆನ್ಸಸ್ ಆಫ್ ದ ಕನ್ಸ್ಯೂಮರ್. ಗ್ರಾಹಕರ ಒಂದು ಅಭಿರುಚಿ ಮತ್ತು ಅವರ ಪ್ರೆಫರೆನ್ಸಸ್ ಟಿ ರಿಪ್ರೆಸೆಂಟ್ ಮಾಡಾಕತ್ತಲ್ಲ. ಎ ರಿಪ್ರೆಸೆಂಟ್ಸ್ ಅಡ್ವರ್ಟೈಸ್ಮೆಂಟ್ ಆ್ಯಂಡ್ ಸೇಲ್ಸ್ ಪ್ರಮೋಷನಲ್ ಆಕ್ಟಿವಿಟೀಸ್ ಅಂಡರ್ಟೇಕನ್ ಬೈ ದ ಆರ್ಗನೈಸೇಷನ್ ಟು ಸೆಲ್ ಇಟ್ಸ್ ಪ್ರಾಡಕ್ಟ್. ಜಾಹೀರಾತು ಮತ್ತು ಮಾರಾಟ ಪ್ರವರ್ಧನೆಯ ಕಾರ್ಯಗಳು ಅಂಥೇಳಿ ಹೇಳ್ತೇವೆ. ಆ್ಯಂಡ್ ಯು ರಿಪ್ರೆಸೆಂಟ್ಸ್ ಅದರ್ ಡಿಟರ್ಮಿನೆಂಟ್ಸ್. ಇದನ್ನು ಒಂದು ಇಕ್ವೇಷನ್ ಒಳಗೆ ನಾವು ಹೇಳಿದ್ವಿ. ದೇರ್ ಫೋರ್ ಡಿಮಾಂಡ್ ಡಿಟರ್ಮಿನೆಂಟ್ಸನ್ನು ನಾವು ಯಾವಾಗ ಇಕ್ವೇಷನ್ ಒಳಗೆ ಹಾಕಿದ್ವಿ ಏನಾಯ್ತಲ್ಲೇ? ಡಿ ಎಕ್ಸ್ ಈಕ್ವಲ್ ಟು ಎಫ್. ಎಫ್ ಮೀನ್ಸ್ ಫಂಕ್ಷನ್. ನೆಕ್ಸ್ಟ್ ಪಾರ್ಟ್ ಒಳಗೆ ಅದನ್ನ ಹೇಳಾಕತ್ತೇನೆ ನಾನು. ಫಂಕ್ಷನ್, ಇಟ್ ಈಸ್ ದ ಫಂಕ್ಷನ್ ಆಫ್, ದಟ್ ಈಸ್ ಡಿಮಾಂಡ್ ಈಸ್ ದ ಇಂಡಿಪೆಂಡೆಂಟ್ ವೇರಿಯೇಬಲ್. ಇಂಡಿಪೆಂಡೆಂಟ್ ವೇರಿಯೇಬಲ್ ಐತದಲ್ಲಿ. ಅದ್ರ ಮೇಲೆ ಪರಿಣಾಮ ಯಾವ್ಯಾವುದ್ರದಾಗ ಆಕತ್ತೈತಿ? ಪ್ರೈಸದ್ದಾಗ್ತತಿ, ಇನ್ಕಮ್ ಆಗ್ತತಿ, ಇನ್ಕಮ್ ಆಫ್ ದ ಕನ್ಸ್ಯೂಮರ್ ಆಗ್ತತಿ,
ಪ್ರೈಸ್ ಆಫ್ ರಿಲೇಟೆಡ್ ಗೂಡ್ಸ್ ಆಗ್ತೈತಿ, ಟೇಸ್ಟ್ ಆ್ಯಂಡ್ ಪ್ರೆಫರೆನ್ಸಸ್ ಆಗ್ತೈತಿ, ಅಡ್ವರ್ಟೈಸ್ಮೆಂಟ್ ಆಗ್ತೈತಿ, ಆಮೇಲೆ ಅದರ್ ಡಿಟರ್ಮಿನೆಂಟ್ಸ್ ಆರ್ ದೇರ್. ಸೊ ವೆನ್ the functional relationship between the demand for a commodity or a service and the factors affecting it, if represented algebraically, is known as demand function. ಇದೇನು ಫಂಕ್ಷನಲ್ ರಿಲೇಷನ್ಶಿಪ್ ಐತಲ್ಲ, ಡಿಮಾಂಡ ಮತ್ತು ಫ್ಯಾಕ್ಟರ್ ಇನ್ಫ್ಲೂಯೆನ್ಸಿಂಗ್ ಏನದಾವಲ್ಲ ಅದನ್ನು ರಿಲೇಷನ್ಶಿಪ್ಪನ್ನು ನಾವು ಅಲ್ಜೆಬ್ರಿಕಲಿ ರಿಪ್ರೆಸೆಂಟ್ ಮಾಡಿದ್ವಿ ಅಂದರೆ ಅದನ್ನು ಡಿಮಾಂಡ್ ಫಂಕ್ಷನ್ ಅಂತ ಹೇಳಿ ಹೇಳ್ತೇವೆ. Therefore, the function shows the relationship between price of the commodity and quantity demanded. If each value of one of the variable corresponding to only one value of the other value variable, the second variable is the function of the first one. ಒಂದು ಇಂಡಿಪೆಂಡೆಂಟ್ ವೇರಿಯೇಬಲ್ ಮೇಲೆ ಇನ್ನೊಂದು ವೇರಿಯೇಬಲ್ ಮೀನ್ಸ್ ಚಲಕಗಳು ಅಂತ ಹೇಳಿ ಹೇಳ್ತೇವೆ ನಾವು ಕನ್ನಡ ಒಳಗೆ. ವೇರಿಯೇಬಲ್ಗೆ ಏನಂತೇವಿ? ಚಲಕಗಳು ಅಂಥೇಳಿ ಹೇಳ್ತೇವೆ. ಇಂಡಿಪೆಂಡೆಂಟ್ ಸ್ವತಂತ್ರ ಚಲಕ ಏನಂತೇವಿ? ಸ್ವತಂತ್ರ ಚಲಕ ಅಂಥೇಳಿ ಹೇಳ್ತೇವೆ ನೋಡಿ. ಈ ಚಲಕದ ಮೇಲೆ ಉಳಿದ ಚಲಕಗಳು ಬದಲಾವಣೆಯನ್ನು ಹೊಂದಿದ್ವು ಅಂತಂದ್ರೆ ಅವನ್ನ ಡಿಪೆಂಡೆಂಟ್ ವೇರಿಯೇಬಲ್ ಅಂತ ಹೇಳಿ ಹೇಳ್ತೇವೆ. ಅಲ್ಲೇ ಅದನ್ನ ಏನು ಹೇಳಕತ್ತಾರ ಅಂತಂದ್ರೆ, ಇಫ್ ಈ ವ್ಯಾಲ್ಯೂ ಆಫ್ ಒನ್ ಆಫ್ ದ ವೇರಿಯೇಬಲ್ ಕರಸ್ಪಾಂಡಿಂಗ್ ಟು ಓನ್ಲಿ ಒನ್ ವ್ಯಾಲ್ಯೂ ಆಫ್ ಅದರ್ ವ್ಯಾಲ್ಯೂ ವೇರಿಯೇಬಲ್, ಸೆಕೆಂಡ್ ವೇರಿಯೇಬಲ್ ಈಸ್ ದ ಫಂಕ್ಷನ್ ಆಫ್ ದ ಫಸ್ಟ್ ಒನ್. ಮೊದಲಿನ ಒಂದು ಚಲಕದ ಮೇಲೆ ಅದು ಕಾರ್ಯವನ್ನು ಮಾಡ್ತು ಅಂತ ಹೇಳಿ ಹೇಳ್ತೇವೆ ನಾವಲ್ಲೇ. ಓಕೆ, ದಿಸ್ ಡಿಮಾಂಡ್ ಫಂಕ್ಷನ್ is first explained by Alfred Marshall. So, traditional Marshallian demand theory assumed that all other things remain constant. ಉಳಿದ ಚಲಕಗಳು ಸ್ಥಿರವಾಗಿದ್ದಾಗ and so maintained that demand is determined by price. ಅದಕ್ಕೆ ಡಿಮಾಂಡ್ ಏನೈತಿ ಅಂತಂದ್ರೆ ಬೆಲೆಯ ಮೇಲೆ ಆಧಾರಿತ ಐತಿ ಅಂಥೇಳಿ ಹೇಳಿದರು. ಅದಕ್ಕೆ ಡಿಮಾಂಡ್ ಫಂಕ್ಷನನ್ನು ಅವರು ರೀಪ್ರೆಸೆಂಟ್ ಮಾಡೋದು ಹೆಂಗೆ ಮಾಡಿದರು ಅಂದ್ರೆ, ಡಿ ಎಕ್ಸ್ ಈಸ್ ಈಕ್ವಲ್ ಟು ಎಫ್ ಮೀನ್ಸ್ ಫಂಕ್ಷನ್ ಇನ್ ಬ್ರ್ಯಾಕೆಟ್ ಪಿ ಅಂಥೇಳಿ ರೀಪ್ರೆಸೆಂಟ್ ಮಾಡಿದರು. ಪಿ ಮೀನ್ಸ್ ಪ್ರೈಸ್. ಓಕೆ, ಡಿ ಎಕ್ಸ್ ಈಸ್ ಡಿಮಾಂಡ್ ಫಾರ್ ಅ ಕಮಾಡಿಟಿ, ಡಿ ಎಕ್ಸ್ ಡಿಮಾಂಡ್ ಫಾರ್ ಕಮಾಡಿಟಿ, ಎಫ್ ಫಂಕ್ಷನ್, ಪಿ ಪ್ರೈಸ್ ಅಂತ ಹೇಳಿ ಮಾರ್ಷಲಿಯನ್ ಥಿಯರಿ ಹೇಳಿದರು. ಬಟ್ ದ ಮಾಡರ್ನ್ ಎಕನಾಮಿಕ್ಸ್ ರಿಪ್ರೆಸೆಂಟೆಡ್ ಡಿಮಾಂಡ್ ಫಂಕ್ಷನ್ ಆಸ್ ಡಿ ಎಕ್ಸ್ ಈಸ್ ಈಕ್ವಲ್ ಟು ಎಫ್ ಇನ್ ಬ್ರ್ಯಾಕೆಟ್ ಪಿ ವೈ ಪಿ ಆರ್ ಟಿ ಎ ಯು etc. It is demand function. In my next video, I will explain about law of demand. Please stay tuned for further updates. Please like, share and subscribe my channel for further updates. Thank you.